ಉಷ್ಣತೆ ಹೆಚ್ಚಾಗ್ತದೆ. ಇದು ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯ. ಹರಿ ಗೋಪೀಚಂದ್ರವನ್ನ ಲೇಪಿಸಿಕೊಳ್ತಾನೆ. ಯಾಕೆ? ಸಮುದ್ರ ಉಷ್ಣ ಪ್ರದೇಶದಿಂದ ಕೂಡಿತ್ತು. ಅಲ್ಲಿ ದೈಹಿಕವಾದಂತಹ ಸಮತೋಲನ ಶೀತವನ್ನು ಉಳಿಸಿಕೊಳ್ಳಬೇಕು ಅಂತಾದ್ರೆ ಗೋಪೀಚಂದನ ತಂಪು ದೇಹಕ್ಕೆ. ಹಾಗಾಗಿ ಗೋಪೀಚಂದನವನ್ನ ಲೇಪಿಸಿಕೊಳ್ತಾನೆ. ಇಲ್ಲಿರುವ ಕಾರಣ ಇದು. ಇನ್ನು ನನ್ನನ್ನ ಏನು ಹೇಳಿದವ? ರಕ್ಕಸರಿಗೆ ದೇವರು, ಸ್ಮಶಾನವಾಸಿ. ಸ್ಮಶಾನವಾಸಿ ಆಗ್ಲಿಕ್ಕೆ ಕಾರಣ ಏನು? ಸ್ಮಶಾನ ಎನ್ನುವುದು ವೈರಾಗ್ಯದ ಸಂಕೇತ. ಅಲ್ಲಿ ತಾರತಮ್ಯ ಇಲ್ಲ. ಶ್ರೀಮಂತನ ಹೆಣವೂ ಸುಟ್ಟು ಬೂದಿ ಆಗುವುದೇ, ಅಲ್ಲಿ ಬಡವನ ಹೆಣವೂ ಸುಟ್ಟು ಬೂದಿ ಆಗುವುದೇ. ಅಂದರೆ ಶಿವನಿಗೆ ಶ್ರೀಮಂತ, ಬಡವ, ದರಿದ್ರ, ಧನಿಕ ಎನ್ನುವಂತಹ ತಾರತಮ್ಯ ಇಲ್ಲ. ವೈರಾಗ್ಯದ ಸಂಕೇತ ಈ ಸ್ಮಶಾನ. ಸ್ಮಶಾನ ವೈರಾಗ್ಯ ಅಂತಲೇ ಮಾತುಂಟು. ಇನ್ನು ಅಸುರರತಿ ಮಾಂಸಾಹಾರಿಗಳು, ಅವರಿಗೆ ಅಗ್ಗರ ದೈವ ಅಂತ ಹೇಳಿದ ಒಂದು ಶಬ್ದ ನುಂಗ ಹಾಕಿದ್ದಾನೆ. ಅಗ್ಗಳದ ದೈವ ಅಂತ ಉಂಟು, ಇವ ಅಗ್ಗರ ದೈವ ಅಂತ ಹೇಳಿದವ ಇವ. ಅಂದರೆ ಆಸುರಿ ಶಕ್ತಿ ಪ್ರಪಂಚವನ್ನ ಕಾಡ್ತಾ ಇದೆ. ಅಂತ ಆಸುರಿ ಶಕ್ತಿಯನ್ನೇ ನನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಅವರಿಂದಲೂ ಆದವ ನಾನಾದ್ದರಿಂದ ಅಸುರರು ನನ್ನನ್ನು ಆರಾಧಿಸ್ತಾ ಇದ್ದಾರೆ. ಅವರಿಗೆಲ್ಲ ದೇವರೆನಿಸಿಕೊಂಡಿದ್ದೀನಿ ನಾನು. ಇದೆಲ್ಲ ಅವನ ಬುದ್ಧಿಗೆ ಅರ್ಥ ಆಗಲಿಲ್ಲ. ಕೊನೆಗೊಂದು ಹೇಳಿದ, ತನ್ನ ಮಗಳನ್ನ ಕೊಟ್ಟದ್ದು ಹೇಗಾಯ್ತು? ಮಂಗನ ಕೈಗೆ ಮಾಣಿಕ್ಯ ಕೊಟ್ಟ ಹಾಗಾಯ್ತು ಅಂತ. ಮಂಗನ ಕೈಗೆ ಮಾಣಿಕ್ಯವನ್ನು ಕೊಟ್ಟರೆ ಅದು ಏನು ಮಾಡ್ತದೆ ಎಂದು ಗೊತ್ತಿದ್ದು ಆ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಡ್ತಾನೆ ಅಂತ ಆದ್ರೆ ಇವೆ ಎಷ್ಟು ದೊಡ್ಡ ಮಂಗ ಯೋಚನೆ ಮಾಡಿದ್ದಾನೆ ಅಲ್ವಾ? ಇದು ಹೇಳಲಿಕ್ಕೆ ಹೊರಟ್ರೆ ಆಕ್ಷೇಪಗಳು ಬಹಳ ಉಂಟು. ಒಟ್ಟು ಅವನ ತಾತ್ಪರ್ಯ ಬಂದಾಕ್ಷಣದಲ್ಲಿ ಎದ್ದು ಗೌರವಿಸಲಿಲ್ಲ ಅಂತಲ್ವಾ? ಯಾವ ದೇಶದ ದೊರೆ ಗೌರವ ಎನ್ನುವುದೇನು? ಶನಿವಾರದ ಸಂತೆ ಭಿಕ್ಷೆ ಅದು ಪಡೆದುಕೊಳ್ಳುವುದು. ನಾವು ಪಡೆದುಕೊಳ್ಳಬೇಕು ಅಂತಾದ್ರೆ ಮತ್ತೊಬ್ಬರು ಕೊಡುವಂತಹ ಯೋಗ್ಯತೆಯನ್ನ ನಾವು ಇಟ್ಕೊಳ್ಬೇಕು. ಯಾವ ನೆಲೆಯಲ್ಲಿ ನಾನು ಗೌರವವನ್ನು ಕೊಡಬೇಕು? ನಾನು ಒಳಿಯ, ಅವ ಮಾವ. ಇಲ್ಲಿ ಒಳಿಯ ದೊಡ್ಡವನ, ಮಾವ ದೊಡ್ಡವನ. ಹೆಣ್ಣು ಕೊಡುವಂತಹ ಸಂದರ್ಭದಲ್ಲಿ ಮಾವನೇ ಅಳಿಯನ ಪಾದವನ್ನ ತೊಳೆದು ಅಳಿಯ ದೇವರೇ ಅಂತ ಕಾಲು ಹಿಡಿದಿರ್ತಾನೆ ಅಲ್ವಾ? ಲೋಕ ರೂಢಿ. ನನ್ನನ್ನು ಆವತ್ತು ದೇವ ಅಂತ ಒಪ್ಪಿಕೊಂಡ ಮೇಲೆ ದೇವರಿಗೆ ಇವು ನಮಸ್ಕಾರ ಕೊಡ್ಬೇಕಾ ಇಲ್ಲ ಇವರಿಗೆ ದೇವ್ರ ನಮಸ್ಕಾರ ಕೊಡ್ಬೇಕಾ? ಇದು ಒಂದು ಪ್ರಶ್ನೆ ಆಗಿ ಉದ್ಭವಿಸ್ತದೆ. ಇನ್ನು ಸ್ಥಾನಮಾನದ ನೆಲೆಯಲ್ಲಿ ಕೇಳ್ತೀಯ, ಯಾವ ದೇಶದ ದೊರೆಯಿತ? ಯಾವರೊಂದು ದೇಶಕ್ಕೆ ಅಧಿಪತಿಯ, ಭೂಪತಿಯ ಅಲ್ಲ, ಪ್ರಜಾಪತಿಗಳ ಸಾಲಿನಲ್ಲಿ ಒಬ್ಬ ಪ್ರಜಾಪತಿ ಒಬ್ಬನೇ ಅಲ್ಲ, ಅನೇಕರಿದ್ದಾರೆ. ನಿಜ ಬ್ರಹ್ಮಮಾನಸ ಪುತ್ರ, ಬ್ರಹ್ಮಮಾನಸ ಪುತ್ರರು ಅನೇಕರಿದ್ದಾರೆ. ಅವರೆಲ್ಲ ಇವನ ಹಾಗೆಯ. ಹಾಗಿದ್ರೆ ಗೌರವ ಎನ್ನುವುದು ನಾವು ಬೇಡಿ ಪಡೆಯುವಂತದ್ದಲ್ಲ, ಮತ್ತೊಬ್ಬರು ಕೊಟ್ಟು ಪಡೆಯುವಂತದ್ದು. ಇನ್ನೂ ಗಟ್ಟಿ ಕೇಳ್ತೀಯ, ಅನೇಕ ಹೆಣ್ಣು ಮಕ್ಕಳಿಗೆ ಅಪ್ಪನಾಗಿದ್ದಾನೆ ಎನ್ನುವುದೊಂದು ಹೆಗ್ಗಳಿಕೆ ವಿಷಯವೇ ಬಿಟ್ರೆ ಉಳಿದ ಯಾವ ವಿಭಾಗದಲ್ಲಿ ನಮಗೆ ಸರಿ ಸಮಾನನಾದವ ಅವ ಅಲ್ಲ.
ಮತ್ತೆ ಗೌರವವೆಲ್ಲ ಹೇಗೆ ಕೊಡುವುದು? ನಿನ್ನಲ್ಲಿರುವ ಯೋಗ್ಯತೆಯನ್ನು ನಾನು ಗುರುತಿಸಿಕೊಡಬೇಕೇ ಹೊರತು ಓ ಇಂಥ ಅಪ್ಪನ ಮಗ ನೀನು, ಇಂಥ ವಂಶ ನಿನ್ನದು, ನಿನ್ನ ವಂಶದವರೆಲ್ಲ ಹೀಗೆ ಮಾಡಿದ್ದಾರೆ ಅಂತ ಅದನ್ನು ನೋಡಿ ಗೌರವ ಕೊಡುವ ಸಂಪ್ರದಾಯ ನಮ್ಮದಲ್ಲ. ನಿನ್ನಲ್ಲಿ ಯೋಗ್ಯತೆ ಇದೆಯೋ ಖಂಡಿತ ನಾವು ಕೊಡ್ತೇವೆ. ಹೋಗಲಿ ಬಿಡು, ಕಡದದ್ದನ್ನೇ ಕರೆದ್ರೆ ಪ್ರಯೋಜನ ಏನುಂಟು? ಆದ್ರೆ ಒಂದು ಹಿತರ ಮಾತು ಹೇಳು. ಏನು? ಒಮ್ಮೆ ಸೈರಿಸಿದೆವು, ಎಲ್ಲಿಯಾದ್ರೂ ನಮ್ಮ ತಳ್ಳಿಗೆ ಮುಂದೆ ಬಂದ ಅಂತಾದ್ರೆ ಪರಿಣಾಮ ಕೆಟ್ಟು ಹೋದೀತು ಅಂತ ಅವನಿಗೆ ಗೊತ್ತಾಗುವ ಹಾಗೆ ಸುದ್ದಿಯನ್ನು ಮುಟ್ಟಿಸು. ಶ್ರೇಯಾಸಿ ಬಹುವಿಘ್ರಾನಿ. ಒಳ್ಳೆಯ ಕಾರ್ಯಗಳಿಗೆಲ್ಲ ಇಂಥ ಆತಂಕಗಳು ವಿಪತ್ತುಗಳು ಬರ್ತದೆ. ಅನ್ನ ಮಾತ್ರಕ್ಕೆ ಕಾರ್ಯಕ್ರಮ ಕೆಟ್ಟು ಹೋಯ್ತು ಅಂತ ತಿಳ್ಕೊಳ್ಬೇಡ. ಬರುವವರೆಲ್ಲರಿಗೂ ಒಂದು ಅವಕಾಶಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಕಾರ್ಯಕ್ರಮ ತಕ್ಕ ಹೋಗ್ಬೋದು, ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಬರ್ಲಿ ಅಂತ ಕಾಯ್ತಾ ಇದ್ದಲ್ವಾ. ಬರುವವರಿಗೆ ಅವರಿಗೂ ಅವಕಾಶ ಸಿಕ್ಕಿತು. ಕಾರ್ಯಕ್ರಮ ಸಾಂಗವಾಗಿ ಸಾಗಲಿ. ಈಶ್ವರನಿಗೆ ಈಶ್ವರನೆನುತ ಪಟ್ಟವನು ಕಟ್ಟನು ಭರಿತವಾದುದು ಮತ್ತೆ ಮದವಂಕುರಿಸಿತು. ಭರಿತವಾದುದು ಮತ್ತೆ ಮದವಂಕುರಿಸು ತಡೆಗಳಿಗೆ. ಆ ಸಮಯದಲ್ಲಿ ನನಗೆ ತಿರಸ್ಕಾರ ಆಗಿರಬಹುದು, ಆದರೆ ಈಶನಿಗೆ ನಾನೇನೀಗ ಕಡಿಮೆಯಲ್ಲ. ವರ ಪ್ರಜಾದೀಶ್ವರದಿ ಇವನೀಶ್ವರ ಎನ್ನುವ ಪಟ್ಟವನ್ನ ನನ್ನಪ್ಪನೇ ನನಗೆ ಕಟ್ಟಿದ್ದಾನೆ. ಅಂದಮೇಲೆ ನನಗೆ ಯಾರು ಏನ್ ಕೊಡಬೇಕಿನ್ನು? ಅಗತ್ಯವೇ ಇಲ್ಲ. ನಾನೀಗ ಅಷ್ಟು ದೊಡ್ಡವ ಹೌದು, ಆದರೂ ನನ್ನ ಮನಸ್ಸಿನ ನೋವು ಈಶನಿಂದ ಆದ ಅವಮಾನಕ್ಕೆ ಪ್ರತೀಕಾರ ಮಾಡಲೇಬೇಕು. ಅದಕ್ಕಾಗಿ ಯಾಗವೊಂದನ್ನ ನಿರ್ಮಿಸುತ್ತೇನೆ. ಈ ಹಿಂದೆ ಯಾರು ಮಾಡಿರದ, ಮುಂದೆ ಯಾರು ಮಾಡಲಾಗದ ಯಾಗವನ್ನ ನಾನು ಮಾಡ್ತೇನೆ. ಎಲ್ಲರಿಗೂ ಹವಿಸ್ಸನ್ನ ಕೊಟ್ಟು ಈಶನಿಗೆ ಹವಿರ್ಭಾಗ ಇಲ್ಲ. ಅದೇ ನಿರೀಶ್ವರ ಯಾಗ. ಎಲ್ಲರನ್ನ ಭರಿಸಿಕೊಳ್ತೇನೆ, ಈಶನನ್ನ ಭರಿಸಿಕೊಳ್ಳುವುದಿಲ್ಲ. ಈ ದಕ್ಷನಿಂದ ನಿರೀಶ್ವರ ಯಾಗ, ನಿರೀಶ್ವರ ಯಾಗ, ನಿರೀಶ್ವರ ಯಾಗ. ಇತ್ತಬೋ ಸುರವ ಮದೇವನು ಇತ್ತಬೋ ಸುರವ ಮದೇವನು ಉತ್ತಮದ ಮಡಿಯುಟ್ಟು ತನ್ನಯ ಪತ್ನಿ ಪುತ್ರರ ಹತ್ತಿರಕ್ಕೆ ಕರೆದೆಂದ ನೋಡನೆ. ಪತ್ನಿ ಪುತ್ರರ ಹತ್ತಿರಕ್ಕೆ ಕರೆದೆಂದ ನೋಡನೆ. ನಮಸ್ಕಾರ. ನಿಮಗೆ ನಾವು ಕೊಟ್ಟಿದ್ದು ನಮಸ್ಕಾರ ಅಂದೆ. ನಮಸ್ಕಾರ ನಮಸ್ಕಾರ. ಒಂದಕ್ಕೆರಡು. ಏನ್ ಹೇಳಿದ್ರಿ? ಒಂದಕ್ಕೆರಡು. ನಿಮ್ಮೂರಲ್ಲಿ ಹಾಗ? ನನಗೆ ಮೊದಲು ಹಾಗೆ ಕೇಳಿಲ್ಲ. ಮತ್ತೆ ನಮಸ್ಕಾರ ಅಂದಾಗ ಆಯ್ತು. ಹಾಗಾದ್ರೆ ಹೌದು ಅಂತ ಅಲ್ಲ, ನೀವು ಯಾವಾಗ ಮೋಸಗಾರರಾದ್ರಿ ಅಂತ ತಲೆ ಬಿಸಿಲು ಕುಳಿತದ್ದು. ನಮಸ್ಕಾರ ಅಂತಲೇ ಹೇಳಿದ್ರ ಸ್ವಾಮಿ. ಏನು? ನಾವು ಯಾರು ಅಂತ ಗೊತ್ತಾಯ್ತಾ? ಯಾರೋ ಒಬ್ಬರು ಭಟ್ರು. ಮಹಾಲಕ್ಷ್ಮಿ, ಕೇಳಿದೇನೆ ಅವ್ರು ಏನ್ ಹೇಳಿದ್ರು ಅಂತ? ನಮಸ್ಕಾರ. ಓ ನಮಸ್ಕಾರ. ಯಾರು ಯಾರಿಗೆ ನಮಸ್ಕಾರ ಕೊಟ್ಟಿದ್ದೆ? ಈ ಜನ ಯಾರು? ಯಾರು ನಿಮಗೊಂದು ಅಂದಾಜು ಮಾಡಿ ಹೇಳಿ ನೋಡುವ. ಮಗಳ ಅಂತೇಳಿ. ಸ್ವಾಮಿ, ಹತ್ತಿರದಲ್ಲಿ ನೀರಿದ್ರೆ ಬಾಯಿ ತಗೊಳ್ಳಿ. ಯಾಕೆ? ಏನು ನಿಮ್ಮ ಗಣ್ಣಿಗೆ ಇವಳು ನನ್ನ ಮಗಳ ಹಾಗೆ ಕಾಣಿಸ್ತಾಳ? ಅಲ್ವಾ? ತಪ್ಪು ನಿಮ್ಮದಲ್ಲ, ನಿಮ್ಮ ಪ್ರಾಯದ ತಪ್ಪು. ನಿಮಗೆ ಯಾರನ್ನೇ ಕಂಡ್ರು ಮಗಳಾಗೆ ಕಾಣೋದು, ನಮಗೆ ಯಾರನ್ನು ಕಂಡ್ರು ತಾಯಿ ಕಂಡಾಗೆ ಕಾಣೋದು. ಓಹೋ.
ಮಗಳಲ್ಲ ಸ್ವಾಮಿ. ಮತ್ತೆ ಇವರು ಧರ್ಮಕ್ಕೆ ಪತ್ನಿ. ಧರ್ಮಕ್ಕೆ ಧರ್ಮ ಪತ್ನಿ. ಓಹೋ, ಅಂತೂ ನಿಮ್ಮ ಧರ್ಮಪತ್ನಿ ಅಂತ ಆಯ್ತು. ನನ್ನ ಪ್ರೀತಿಯ ಮೂರನೇ ಮಡದಿ. ಓಹೋ, ಇವ ಯಾರು ಗೊತ್ತಾಯ್ತಾ? ಯಾರು? ತಂಬಾಕ್ ಭಟ್ರು. ಆ? ತಂಬಾಕ್ ಭಟ್ರು. ಸಂಬಾರ್ ಬಟ್ಲು. ತಂಬಾಕ್ ಭಟ್ರು. ಲಕ್ಷ್ಮಿ, ಅವ ಹೇಳಿದ್ ನನಗೆ ಗೊತ್ತಾಗೋದಿಲ್ಲ, ಅವ್ರಿಗೆ ಗೊತ್ತಾಗೋದು ಹೇಗೆ? ಅಂದ್ರೆ ತ್ರಯಂಬಕ್ ಭಟ್ರು ಅಂತ. ತ್ರಯಂಬಕ್ ಭಟ್ರು. ನೀವು ಸಂಬಾರು ಭಟ್ರು, ಸಂಬಾರು ಅವ್ರಿಗೆ ಬಹುಶಃ ಸಂಬಾರದ್ದೇ ನೆನಪು. ಸಂಬಾರು ಭಟ್ರು ನಾನ್ ಸೊಜಿ ಹೇಳಿದ್ದೆ ತಂಬಾಕ್ ಭಟ್ರು. ಬೇಡ, ನೀವು ಮತ್ತೆ ಇನ್ನೊಮ್ಮೆ ಸರಿ ಹೇಳೋದು ಬೇಡ. ಇವ ಯಾರು ಗೊತ್ತಾಯ್ತಾ ನಿಮ್ಗೆ? ಯಾರು? ನಮ್ಮ ಹಿರಿಯ ಹೆಂಡತಿ, ಹಿರಿಯ ಮಗ. ಹಿರಿಯ ಹೆಂಡತಿ. ಅಮ್ಮನ ಮಗ ಅಂದ್ರೆ ಅಪ್ಪನ ಮಗ ಅಲ್ವಾ? ನಂಗೆ ಗೊತ್ತಿಲ್ಲ. ಓ, ಹೇಳಿದ್ದೇನೆ. ಹಿರೇ ಮಗ ಹೀಗೆ. ಅವ ಯಾರು ಗೊತ್ತಾಯ್ತಾ? ಯಾರು? ನಮ್ಮ ಎರಡನೇ ಹೆಂಡತಿಯ ಎರಡೂ ಜನ ಮಕ್ಕಳು. ಓಹೋ, ಹಾಗಾದ್ರೆ ಏನು ಮಾಡುವ ಹೇಳಿ? ಹ್ಮ್ ಹಿರಿಯ ಹೆಂಡತಿ ಒಬ್ಬಳು ಮದುವಾದದ್ದು ಸತ್ಯ. ಹ್ಮ್ ಎರಡನೇ ಹೆರಿಗೆಗಾಗಿ ತವರಿಗೆ ಹೋದವಳು ತಿರುಗಿ ಬರಲಿಲ್ಲ. ಹಾಗಾದ್ರೆ ಕಳಿಸಿದ್ರಿ ಯಾರು? ನೀವು. ನಾನು ಕಳಿಸಿದ್ದಲ್ಲ. ಕೈಲಾಸಕ್ಕೆ. ಅಲ್ಲಪ್ಪ, ಯಮ ಅವನ್ ಕರ್ಕೊಂಡು ಹೋದ, ನಾನೇನು ಮಾಡ್ಲಿ? ಹ್ಮ್ ಆಮೇಲೆ ಎರಡನೇ ಮದುವೆ ಅಂತ ಆದೆ. ಹ್ಮ್ ಎರಡು ಮಕ್ಕಳನ್ನ ನನ್ನ ಕೈ ಮೇಲಿಟ್ಟು ಹ್ಮ್ ಕೆರೆಯಲ್ಲಿ ಬಟ್ಟೆ ತೊಳೆಯುವ ಇರುವಾಗ ಹ್ಮ್ ಮುಂಗಡಿಯಲ್ಲಿ ಬಿದ್ದು ಸತ್ತೋದು. ಓಹೋ, ಮೂರನವಳನ್ನು ಹಾ. ಅದ ಹಾಗಾದ್ರೆ ಇವಳಿಗೆ ಯಾವಾಗ ಕಾಲವ? ಓ ಓಯ್, ಹ್ಮ್ ಈ ಅಭಿಷೇಕನ ನೋಡಿಬೇಡಿ. ಹ್ಮ್ ನಾನು ಅವಳು ಹೇಳಿದಾಗ ಧರ್ಮಪತ್ನಿ ಹೇಗೂ ಗೊತ್ತದು. ಹ್ಮ್ ಅಂದ್ರೆ ಹ್ಮ್. ಒಂದು ದಿನ ನಾನು ಮದುವೆಯನ್ನ ಮಂಗಲಾಷ್ಟಕ ಹೇಳಿ ಮದುವೆ ಮಂಟಪದಲ್ಲಿ ಕುಳಿತು ಹ್ಮ್ ಹೇಳ್ತಾ ಹೇಳ್ತಾ ಇರುವ ಹೊತ್ತಿನಲ್ಲಿ ಓಹೋ, ನನಗೊಂದು ಕೆಮ್ಮು ಬಂದಿತ್ತು ಹಾ ಮಧ್ಯದಲ್ಲಿ. ಹಾ ಸ್ವಾಮಿ, ವಯಸ್ಸು ನೋಡಿ ಆರೋಗ್ಯದ ಕಷ್ಟ. ಹ್ಮ್ ಕೆಮ್ಮು ಬಂತ ಇಲ್ವಾ? ಹ್ಮ್ ಈ ಮಹಾಲಕ್ಷ್ಮಿ ಮದುವೆ ಮಂಟಪದಲ್ಲಿ ಕುಳಿತು ಹ್ಮ್ ಅಲ್ಲೇ ಬದಿಯಲ್ಲಿ ಹಾಡು ಹೇಳ್ತಾ ಇದ್ದವಳು. ಓಹೋ, ಅವಳಿಗೂ ಹಾಡಿನ ಮಧ್ಯೆ ಕೆಮ್ಮು ಬಂತು. ಇದು ಹಾಡಿನ ಪ್ರಣಯ ಹಾಗಾದ್ರೆ. ಕೆಲವ್ರದೆಲ್ಲ ಹಾಳಾದ ಪ್ರಣಯ, ನಮ್ದು ಹಾಗಲ್ಲ, ಹಾಡಿನ ಪ್ರಣಯ. ಏನು ಓಹೋ, ಸ್ವಾಮಿ, ಹ್ಮ್ ಮದುವೆ ಮಂಟಪದಲ್ಲಿ ಕೆಮ್ಮು ಕೆಮ್ಮು ಒಂದಾಯ್ತು. ನಾನು ಮಹಾಲಕ್ಷ್ಮಿ ಬಂದಾದ್ರು. ಅಲ್ವೇನೆ ಮಹಾಲಕ್ಷ್ಮಿ? ಈಗೊಂದು ಹಾಡಲ್ಲ. ಬೇಡ 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 ಅಮ್ಮ ಹೇಳು. ಬೇಡ 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 ಬೇಡ. ಅಮ್ಮ ಹೇಳು. ಆ ದಿನ ಹಾ ಮದುವೆ ಮನೆಯಲ್ಲಿ ಅವಳು ಹಾಡು ಹೇಳಿದ್ದಕ್ಕಾಗಿ ಹ್ಮ್ ನನ್ನ ಹೆಂಡತಿ ಆಗಿದ್ದಾಳೆ. ಹ್ಮ್ ತಕ್ಕನೆ ಇವತ್ತೆಲ್ಲಾದ್ರೂ ಹಾಡು ಹೇಳಿದ್ರೆ ನಿಮ್ಮ ಹೆಂಡತಿ ಆದ್ರೆ ಬೇಡ ಬೇಡ ಬೇಡ. ನನಗೋದು. ಹ್ಮ್ ಅಲ್ಲ, ಇಲ್ಲಿ ನಾನು ಒಬ್ಬನೇ ಅಲ್ಲ. ಅವ್ರು ಯಾರು ಅವರು? ಅವ್ರು ಯಾರು ಗೊತ್ತಾಗ್ಲಿಲ್ಲ ನಿನಗೆ? ಅವ್ರು ಯಾರು ಮಗು? ಏ ದೇವ್ರೆ, ಭಾಗವತರೇ ಅವರು. ಹೊರಕುಮಾಯಿ ಭಾಗವತರನ್ರಿ ಇವ್ರೆ. ಆ ದಿನ ಹೇಳಿದ್ರಲ್ಲ. ಅಯ್ಯೋ, ಆ ದಿನ ಹೇಳಿದ ಹೊರಕುಬಾಯಿ ಭಾಗವತರ ಕತೆ ಬೇರೆ, ಅವ್ರು ಹೋದ್ರಾಗಿತ್ತು ಮೇಲೆ. ಇವ್ರು ಆ ಹೊರಕುಬಾಯಿ ಭಾಗವತರು ತಾಳ ಹಿಡಿದು ಪದ ಹೇಳುವವರಲ್ಲ. ಬಕಾರೋ ಭಗವದ್ ಭಕ್ತ. ಅದೇನು ಗೊತ್ತುಂಟು? ಹೇಳು ಹೇಳು. ಬಕಾರೋ ಭಗವದ್ ಭಕ್ತ, ಗಕಾರೋ ಗರ್ಭ ಸೇವಿತ. ಬೇಡ ಬೇಡ ಮುಂದುಂಟು. ಬೇಡ ಬೇಡ, ಮುಂದಿದ್ರೆ ಹೇಳು ಬೇಡ. ಮುಂದುಂಟು. ಬೇಡ ಬೇಡ. ಪೂರ್ಣ ಮಾಡ್ತೇನೆ. ಅಮ್ಮ, ಪೂರ್ಣ ಮಾಡು, ಪೂರ್ಣ ಮಾಡು. ಹೇಳು, ಪೂರ್ಣ ಮಾಡು. ವಕಾರೋ ಒಟ್ಟ ಒಟ್ಟ ಕುಡ್ತಾ, ತಕಾರೋ ತಪ್ಪ ತಪ್ಪ ಹೇಳ್ತಾ. ತಪ್ಪು ಹೇಳು ನೀನು. ಒಂದು ಸಾಯಿಲಿ. ಅಮ್ಮ ಸತ್ತು ಮತ್ತೊಂದು ಮದುವೆ ಆಗ್ತೇನೆ ನೀನು. ನೋಡಿ. ಬಿಸಿ ಅದು. ಅದೇ ಅದೇ. ನೀವು ಕೂತ್ಕೋಬಾರ, ಕೂತ್ಕೊಂಡು ಸಾಯಿ ಅಂತ. ಹಾ, ಹೌದಾ? ತಲೆ ಬಿಸಿ ಅವನಿಗೋದು. ಅದೇ ಅದೇ. ನಂಗೆ ಮದುವೆ ಯೋಚನೆ. ಹೌದಲ್ಲ? ಹಾ. ಹಾ ಅಂದ್ರೆ ಅಪ್ಪ ಇನ್ನೊಂದು ಮದುವೆ ಯಾವಾಗ, ತನ್ನ ಮದುವೆ ಮಾಡುದು ಯಾವಾಗ ಅವನಿಗೆ ತಲೆ ಬಿಸಿ. ಅದಲ್ಲ. ಬಕಾರೋ ಭಗವದ್ ಭಕ್ತೋ, ಗಕಾರೋ ಗರ್ವವರ್ಜಿತ, ವಕಾರೋ ಆತ್ಮಾಂಡಿತ್ಯ, ತಕಾರೋ ತತ್ವ ನಿರ್ಣಯ. ಹರಮಸ್ ಪಾರ್ವತಿ ಪತಯೇ. ಏನು ಊಟದ ಮಧ್ಯೆ ಚೂರ್ಣಿಕೆ?
ಹರಸ್ ಪಾರ್ವತಿ ಪತಿ ಯಾವಾಗ ಎಲ್ಲಿ ಏನು ಮಾತಾಡ್ಬೇಕಂತ ಗೊತ್ತಿಲ್ಲ. ಮನೆ ಮೆಟ್ಲು ಇಳಿದು ಸಾಕು ನಾನು ಬರ್ತೀನಿ, ಮತ್ತು ಒಯ್ಯಾರ ಬೇಕು. ಅಲ್ಲ, ಅದು ಸಹಜವಾಗಿ ಇದ್ದದ್ದು ಅವಳಿಗೆ ವಾ ಬಯ್ಯಾರ. ಹಾ ಅಲ್ಲ, ನಿಮಗೆ ಬೇರೆಯವ್ರ ಹೆಂಡತಿ ಕಂಡ್ರೆ ಸಹಜವಾದ ಒಯ್ಯಾರ ಬೇಕಾ? ಯಾಕಂದ್ರೆ ನನ್ನ ಹೆಂಡತಿ ನೋಡಿ, ಹಾ ಹಾಗಾಗಿ ನಿಮಗೆ ಅವಳು ಒಯ್ಯಾರೆಲ್ಲ ಸಹಜವಾಗಿಯೇ ಕಾಣ್ತದೆ. ಸ್ವಾಮಿ, ಹಾ ನಮ್ಮ ಸಂಸಾರ ಅನ್ನೋದು ಈಗ ಉಂಟು. ಎಂತ ಇವನಿಗೆ ಏನು ಹೇಳಬೇಕು ಅಂತ ಆಸೆ. ನೀನು ಒಂದು ಹೇಳು ಇರ್ಲಿ. ಅಪ್ಪಯ್ಯ, ಓ ವಡೆ ತಿಂದು ತುಂಬಾ ದಿನ ಆಯ್ತಪ್ಪಯ್ಯ. ಅವನಿಗೊಂದು ವಡೆ, ವಡೆ. ಅಷ್ಟೊತ್ತು ಹೊತ್ತಿಗೆ ಒಂದು ವಡೆ. ಹಾ ವಡೆ. ಇವನಿಗೇನು ಗೊತ್ತು, ಇವನಿಗೆ ಮಾತಾಡ್ಲಿಕ್ಕೆ ಸರಿ ನನಗೂ ತಿನ್ಲಿಕ್ಕೋದು ಅಮ್ಮ ಕೊದುವುದೇ ಇಲ್ಲ. ಹಾಗಾಗಿ ನಾನು ನನ್ನ ಅಲ್ಗೇನೆ ನಾ ತಿನ್ನೋದು. ನಾಳೆ ಹೌದು. ಅಂದ್ರೆ ಎಷ್ಟೊತ್ತಿಗೆ ಕೇಳಿದ್ರು ತಿಂಡಿ ಕೇಳೋದು, ಇವಳು ಕೊಡುವುದಿಲ್ಲ ಅಂತ ಹೆದರಿಸುವುದು, ಬೇರೆ ತಿನ್ನುವುದು ಯಾಕಂತ ಅವನ ನಾಲ್ಗೆನೇ ಅವನು ತಿನ್ನು. ಗೊತ್ತಾಯ್ತಲ್ಲ? ಹಾ ಅಲ್ಲ, ಅವನಿಗೆ ಎಷ್ಟೊತ್ತಿಗೆ ನೋಡಿದ್ರು ಅಲ್ಲ ತಿನ್ಲಿಕ್ಕೆ ಕೊಟ್ರು ಪೂರೈಸ್ಲಿಕ್ಕೂ ಇಲ್ಲ. ನಾನು ನಿಮ್ಮನೆಗೆ ಏನಂದ್ರಿ? ಅವನಿಗೆ ತಿನ್ಲಿಕ್ಕೆ ಕೊಟ್ರೆ ಅಲ್ಲ ಸ್ವಾಮಿ, ಏನು ನಾವು ಹೇಗಿದ್ರು ಇಲ್ಲ, ನಮ್ಮ ಮಕ್ಕಳು ಒಳ್ಳೇದಾಗಿರ್ಬೇಕೆಂಬ ಆಸೆ. ನಾನು